ಸೊ ಅದರ್ ಇನ್ಕಮ್ ಬಗ್ಗೆ ನಮಗೆ ಗೊತ್ತಾಯಿತು. ಸೊ ನಾವು ನಮ್ಮ ಪ್ರೆಸೆಂಟೇಷನ್ ಕಡೆ ನೋಡೋದಾದರೆ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಏನು ಅಂತ ಮತ್ತೊಂದು ಸಲ ನೋಡೋಣ. ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂದರೆ ಸೇಲ್ಸ್ ಫ್ರಮ್ ಕೋರ್ ಬಿಸ್ನೆಸ್. ಕೋರ್ ಬಿಸ್ನೆಸ್ನ ಯಾವ ಸೆಲ್ ಆಗುತ್ತೆ ಅದು. ಚೆಕ್ ರೆವಿನ್ಯೂ ಆಫ್ ಈಚ್ ಸೆಗ್ಮೆಂಟ್. ನಾವು ನೋಡಿದ್ವಲ್ಲ ಐ ಟಿ ಸಿನಲ್ಲಿ ಯಾವ ಸೆಗ್ಮೆಂಟಿಂದ ಎಷ್ಟೆಷ್ಟು ದುಡ್ಡು ಬಂದಿದೆ ಅಂತ. ಸಿಗರೇಟ್ನಿಂದ ಎಷ್ಟು ಬಂದಿದೆ, ಅಗ್ರಿ ಪ್ರಾಡಕ್ಟ್ಸಿಂದ ಎಷ್ಟು ಬಂದಿದೆ, ಪ್ಯಾಕೇಜ್ಡ್ ಗೂಡ್ಸ್ಗಳಿಂದ ಎಷ್ಟು ಬಂದಿದೆ, ಅವನ್ನೆಲ್ಲ ಒಂದು ಸಲ ಚೆಕ್ ಮಾಡಬೇಕಾಗತ್ತೆ. ಈಗ ಐ ಟಿ ಸಿನಲ್ಲಿ ಒಂದು ಕ್ಲೂ ಕೊಡ್ತೀನಿ. ಏನಾಗ್ತಿದೆ ಅಂದರೆ ಐ ಟಿ ಸಿ ಶೇರು ಕಾನ್ಸ್ಟೆಂಟಾಗಿ ಯಾಕಿದೆ ಅಂದರೆ ಈ ಸಿಗರೇಟ್ ಬಿಸ್ನೆಸ್ ಇದೆಯಲ್ಲ, ಸಿಗರೇಟ್ ಬಿಸ್ನೆಸ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಿದೆ, ಸಖತ್ ಪ್ರಾಫಿಟ್ ತಂದು ಕೊಡ್ತಿದೆ. ಈ ಪ್ರಾಫಿಟನ್ನು ಏನು ಮಾಡ್ತಿದ್ದಾರೆ ಐ ಟಿ ಸಿನವರು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೂಡಲ್ಸು, ಅದಾದಮೇಲೆ ಆಶೀರ್ವಾದ್ ಗೋಧಿ ಹಿಟ್ಟು ಅದೆಲ್ಲ ಮಾಡ್ತಿದ್ದಾರಲ್ಲ, ಈ ಬಿಸ್ನೆಸ್ಸು ಇವ್ರಿಗೆ ಹೆಚ್ಚು ಇನ್ಕಮನ್ನು ತಂದು ಕೊಡ್ತಿಲ್ಲ. ಸಿಗರೇಟ್ ಬಿಸ್ನೆಸ್ ಸಿಕ್ಕಾಪಟ್ಟೆ ಇನ್ಕಮ್ ತಂದು ಕೊಡ್ತಿದೆ. ಈ ಎಫ್ ಎಮ್ ಸಿ ಜಿ, ಅದರ್ ಎಫ್ ಎಮ್ ಸಿ ಜಿ ಲೈಕ್ ಸಿಗರೇಟ್ ಬಿಟ್ಟು ಬೇರೆ ಇನ್ಯಾವ್ಯಾವ ಎಫ್ ಎಮ್ ಸಿ ಜಿ ಗೂಡ್ಸ್ಗಳಿದ್ದಾವೋ, ಈ ನೂಡಲ್ಸು, ಬಿಸ್ಕೆಟು ಈ ಥರದ್ದು, ಇದೆಲ್ಲ ಜಾಸ್ತಿ ಪ್ರಾಫಿಟ್ ತಂದು ಕೊಡ್ತಿಲ್ಲ. ಲೈಕ್ 6 to 7% ಪ್ರಾಫಿಟ್ ತಂದು ಕೊಡ್ತಿದೆ. ಸೊ ಈ 6 to 7% ಪ್ರಾಫಿಟ್ಟು ಯಾವಾಗ 15%ಗೆ ಹೋಗುತ್ತೋ ಆವಾಗ ಐ ಟಿ ಸಿ ಧಮಾಧಾರ್ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ. ಇದೊಂದು ನೆನ್ಪಿಟ್ಕೊಂಬಿಡಿ. ಐ ಟಿ ಸಿ ಮೂವ್ ಆಗಬೇಕು, ಐ ಟಿ ಸಿ ಶೇರುಗಳು ನಿಮಗೆ ಮಲ್ಟಿ ಬ್ಯಾಗರ್ ಆಕಾಶಕ್ಕೆ ಹೋಗಬೇಕು ಅಂದರೆ ಸಿಗರೇಟ್ ಬಿಟ್ಟು ಈ ಅದರ್ ಪ್ರಾಡಕ್ಟ್ಸ್ಗಳಿಂದ ಬರ್ತಿದೆಯಲ್ಲ ಇನ್ಕಮ್ಮು, ಆ ಇನ್ಕಮ್ 6-7% ಗ್ರೋ ಆಗಿ 15%ಗೆ ಹೋದ ದಿನ ಐ ಟಿ ಸಿ ವಿಲ್ ರೀಚ್ ಸ್ಕೈಸ್. ಐ ಟಿ ಸಿ ಹತ್ರ ಸಖತ್ತು ದುಡ್ಡಿದೆ. ಐ ಟಿ ಸಿ ಈಸ್ ಅ ಸ್ಟ್ರಾಂಗ್ ಕಂಪನಿ. ಒಂದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ನಾಟ್ ಅ ರೆಕಮೆಂಡೇಶನ್ ಟು ಬೈ ಆರ್ ಸೆಲ್. ಬಟ್ ನಾ ಏನು ಹೇಳೋಕೆ ಬಂದೆ ಅಂದರೆ ಐ ಟಿ ಸಿ ಇಸ್ ಎ ಸ್ಟ್ರಾಂಗ್ ಕಂಪನಿ. ಒಂದು ಒಳ್ಳೆ ಬಿಸ್ನೆಸ್ ಇದೆ ಸಿಗರೇಟ್ ಬಿಸ್ನೆಸ್. ಸಿಗರೇಟ್ ಬಿಸ್ನೆಸ್ಸು ಶೇರ್ ಹೋಲ್ಡರ್ಸ್ಗೆ ಒಳ್ಳೆಯದು, ಸಮಾಜಕ್ಕೆ ಕೆಟ್ಟದು. ಬಟ್ ಒಳ್ಳೆ ದುಡ್ಡು ಮಾಡ್ತಿದೆ ಸಿಗರೇಟ್ ಬಿಸ್ನೆಸ್. ಈ ಬಿಸ್ನೆಸ್ನ ದುಡ್ಡು ತೊಗೊಂಡವರು ಬೇರೆ ಎಫ್ ಎಮ್ ಸಿ ಜಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ, ಡೈವರ್ಸಿಫೈ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈ ಡೈವರ್ಸಿಫೈಡ್ ಬಿಸ್ನೆಸ್ ಇದೆಯಲ್ಲ, ಈ ಬಿಸ್ನೆಸ್ಸು ಹೆಚ್ಚು ಪ್ರಾಫಿಟನ್ನು ತಂದುಕೊಡ್ತಿಲ್ಲ. ಅದಕ್ಕೋಸ್ಕರ ಐ ಟಿ ಸಿ ಶೇರು ಮೇಲೆ ಹೋಗ್ತಾ ಇಲ್ಲ. ಅದನ್ನು ನಾವು ಆ್ಯನ್ಯುವಲ್ ರಿಪೋರ್ಟ್ನಲ್ಲಿ ಓದ್ತೀವಲ್ಲ, ಆವಾಗ ನಿಮಗೆ ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಐ ಟಿ ಸಿ ಅಂತ ಬಡ್ಕೊತಿದ್ರೆ ನೀವೇನು ಹೇಳಬೇಕು, ಐ ಟಿ ಸಿದು ಸಿಗರೇಟ್ ಬಿಸ್ನೆಸ್ ಓಕೆನಪ್ಪ ಚೆನ್ನಾಗಿ ಓಡ್ತಿದೆ, ಐ ಟಿ ಸಿದು ಅದರ್ ಸೆಗ್ಮೆಂಟ್ ಬಿಸ್ನೆಸ್ ಯಾವಾಗ ಓಡುತ್ತೆ. ಎಸ್ಪೆಷಲಿ ಐ ಟಿ ಸಿ ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇದೆಯಲ್ಲ, ದಿಸ್ ಹೋಟೆಲ್ ಬಿಸ್ನೆಸ್ ವೆರಿ ರಿಸ್ಕಿಯಾ. ಯಾಕೆ ಅಂದರೆ ಈ ಹೋಟೆಲ್ ಬಿಸ್ನೆಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಒಂದು ಕಂಟ್ರಿ ಗ್ರೋ ಆಗಬೇಕು ಅಂದರೆ. ಬಿಕಾಸ್ ಟೂರಿಸ್ಟ್ಗಳು ಬರ್ತಾರೆ, ಅವರು ಪ್ರಾಪರ್ ಹೋಟೆಲಲ್ಲಿ ಪ್ರಾಪರ್ ಸರ್ವಿಸ್, ಹೋಟೆಲ್ನಲ್ಲಿ ಪ್ರಾಪರ್ ಸರ್ವಿಸ್ ಕೊಟ್ಟರೆ ಅವ್ರಿಗೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಫಾರ್ ಮೇಕಿಂಗ್ ಪ್ರಾಫಿಟ್ಸ್ ದಿಸ್ ಹೋಟೆಲ್ ಬಿಸ್ನೆಸ್ ಇಸ್ ಕೈಂಡ್ ಆಫ್ ರಿಸ್ಕಿ. ಸೊ ಐ ಟಿ ಸಿನವ್ರದ್ದು ಹೋಟೆಲ್ ಬಿಸ್ನೆಸ್ ಸಹ ಇದೆ, ಅದನ್ನು ಬಿಟ್ಟು ಫುಡ್ ಪ್ರಾಡಕ್ಟ್ಸ್ಗಳು ಸಹ ಇದೆ. ಇದೆಲ್ಲ ಬಿಸ್ನೆಸ್ಸಲ್ಲಿ ಯಾವಾಗ ಅದು 15% ಪ್ರಾಫಿಟ್ನ ಜನ್ರೇಟ್ ಮಾಡುತ್ತೋ ಆಗ ಐ ಟಿ ಸಿಯ ಶೇರ್ನ ನೀವು ಯಾರು ಹಿಡಿಯೋಕೆ ಆಗಲ್ಲ. ಅಂಟಿಲ್ ದೆನ್ ಯು ಹ್ಯಾವ್ ಟು ಬಿ ಕೇರ್ಫುಲ್. ಬಟ್ ಫಂಡಮೆಂಟಲಿ ಕ್ಯಾಶ್ ಇದೆಯಾ, ಒಳ್ಳೆ ಕ್ಯಾಶ್ ಜನರೇಟ್ ಮಾಡ್ತಿದೆ, ದಟ್ ಈಸ್ ಓಕೆ. ಕ್ಯಾಶ್ ಜೊತೆಗೆ ಪ್ರಾಫಿಟನ್ನು ಸಹ ಜನರೇಟ್ ಮಾಡಬೇಕು. ಕ್ಯಾಶ್ ಬರ್ತಿರೋದು ಎಲ್ಲಿಂದ? ಸಿಗರೇಟ್ ಕಂಪನಿಯಿಂದ. ಸಿಗರೇಟ್ ಕಂಪನಿಯ ಜೊತೆಗೆ ಈ ಬೇರೆ ಕನ್ಸ್ಯೂಮರ್ ಗೂಡ್ಸಿಂದ ಯಾವಾಗ ಅದು ಪ್ರಾಫಿಟ್ ಮಾಡುತ್ತೋ ಆವಾಗ ಐ ಟಿ ಸಿನ ನೀವು ಹಿಡಿಯೋಂಗಿಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳೋದು, ಯಾವುದೇ ಕಂಪನಿಯ ರೆವೆನ್ಯೂನ ಸೆಗ್ಮೆಂಟ್ ವೈಸ್ ಚೆಕ್ ಮಾಡಬೇಕು. ಯಾವ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಯಾವ ಬಿಸ್ನೆಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ ಅದನ್ನು ನೋಡಬೇಕು. ಅದಾದ ನಂತರ ಚೆಕ್ ಇಸ್ ರೆವೆನ್ಯೂ ಕಮಿಂಗ್ ಫ್ರಮ್ ಕೋರ್ ಬಿಸ್ನೆಸ್. ಸಮ್ ಕಂಪನೀಸ್ ಡೂ ಫ್ರಾಡ್ಸ್ ಲೈಕ್ KWTY. ಐ ಡೋಂಟ್ ವಾಂಟ್ ಟು ನೇಮ್ ದ ಕಂಪನಿ, ಎಕ್ಸಾಕ್ಟ್ ಕಂಪನಿ ಹೆಸರು ಹೇಳೋಕ್ಕೆ ನನಗೆ ಇಚ್ಛೆ ಆಗ್ತಾಯಿಲ್ಲ. ಬಟ್ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ರೆವಿನ್ಯೂನ ಕೋರ್ ಬಿಸ್ನೆಸ್ ಬಿಟ್ಬಿಟ್ಟು ಬೇರೆ ಕಡೆಯಿಂದ ಜಾಸ್ತಿ ತೋರಿಸ್ತಾರೆ. ಸೊ ರೆವಿನ್ಯೂ ಕೋರ್ ಬಿಸ್ನೆಸ್ನಿಂದನೇ ಬರ್ತಿದ್ಯಾ ಅಂತ ನೀವು ಕಣ್ಣಿಟ್ಟು ಗಮನಿಸಬೇಕು. ಆಮೇಲೆ ಇನ್ನೊಂದು ವಿಷಯ, ನೀವು ಯಾವಾಗಲೂ ಕನ್ಸಾಲಿಡೇಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸ್ನೇ ನೋಡಬೇಕು, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನೇ ನೋಡಬೇಕು. ಬಿಕಾಸ್ ಸಬ್ಸಿಡರಿ ಕಂಪನೀಸ್ಗಳು ಜಾಸ್ತಿ ಪ್ರಾಫಿಟ್ನ ಮಾಡ್ತಿರಬಹುದು. ಫಾರ್ ಎಕ್ಸಾಂಪಲ್ ಐ ಟಿ ಸಿ ಹತ್ರ ಸುಮಾರು 25-30 ಸಬ್ಸಿಡರಿ ಕಂಪ್ನಿಗಳು ಇರ್ತವೆ ಅಂತ ಇಟ್ಕೊಳ್ಳಿ. ನೀವು ಬರೀ ಕೋರ್ ಬಿಸ್ನೆಸ್ನ ನೋಡಿಕೊಂಡ್ರೆ ಈ 25-30 ಕಂಪ್ನಿಗಳು ಏನು ಮಾಡ್ತವೆ, ಅವೆಷ್ಟು ಪ್ರಾಫಿಟ್ ಮಾಡ್ತವೆ ನಿಮ್ಗೆ ಗೊತ್ತೇ ಆಗೋಲ್ವಲ್ಲ. ಅದಕ್ಕೋಸ್ಕರ ಸ್ಟ್ಯಾಂಡ್ ಅಲೋನ್ನ ಬಿಟ್ಟು ಕನ್ಸಾಲಿಡೇಟೆಡ್ ಕಂಪನಿಗಳನ್ನು, ಬ್ಯಾಲೆನ್ಸ್ ಶೀಟನ್ನೇ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಗಳನ್ನೇ ನೀವು ನೋಡಬೇಕು. ಎಲ್ಲವನ್ನು ಕನ್ಸಾಲಿಡೇಟೆಡ್ P&L, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡಿದ್ರೆ ನಿಮಗೆ ಕಂಪನಿಯ ಪೂರ ಚಿತ್ರಣ ಸಿಗ್ತದೆ. ಸೊ ನಾವೀಗ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ನೋಡಿದ್ವಿ, ಅದರ್ ಇನ್ಕಮ್ ಸಹ ನೋಡಿಬಿಟ್ವಿ. ವಾಟ್ ಈಸ್ ಅದರ್ ಇನ್ಕಮ್? ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ದ್ಯಾನ್ ಕೋರ್ ಆಪರೇಷನ್ಸ್. ಸೊ ಕೋರ್ ಆಪರೇಷನ್ ಬಿಟ್ಟು ಬೇರೆ ಎಲ್ಲಿಂದನಾದರೂ ಇನ್ಕಮ್ ಬಂದಿದ್ರೆ ದಟ್ ಈಸ್ ಕಾಲ್ಡ್ ಅದರ್ ಇನ್ಕಮ್. ದೆನ್ ಟೋಟಲ್ ರೆವಿನ್ಯೂ. ಟೋಟಲ್ ರೆವಿನ್ಯೂ ಅಂದ್ರೇನು? ಆಪರೇಷನ್ ರೆವೆನ್ಯೂ ಪ್ಲಸ್ ಅದರ್ ಇನ್ಕಮ್ ರೆವೆನ್ಯೂ. ಅಂದರೆ ಎರಡೂ ರೆವೆನ್ಯೂನ ಸೇರಿಸಿ ಟೋಟಲ್ ರೆವೆನ್ಯೂ ಮಾಡಿಬಿಡ್ತಾರೆ.
ಟೋಟಲ್ ರೆವೆನ್ಯೂ ಅಂದ್ರೇನು, ನಿನ್ನ ಬಿಸ್ನೆಸ್ನ ಕೋರ್ ಆಪರೇಷನ್ಸಿಂದ ಎಷ್ಟು ದುಡ್ಡು ಬಂತು, ಅದರ ಜೊತೆಗೆ ನೀನು ಮಾಡಿರುವ ಇನ್ವೆಸ್ಟ್ಮೆಂಟ್ಗಳಿಂದ ಅದರ್ ಇನ್ಕಮ್ನಿಂದ ಎಷ್ಟು ದುಡ್ಡು ಬಂತು, ಅವೆರಡನ್ನ ಸೇರಿಸಿದ್ರೆ ಟೋಟಲ್ ರೆವೆನ್ಯೂ ಆಗಿಬಿಡತ್ತೆ. ನಾವು ಎಕ್ಸ್ಪೆನ್ಸಸ್, ನಾವು ಫಾರ್ಮುಲಾ ನೋಡಿದ್ವಿ. ಪ್ರಾಫಿಟ್ ಏನು, ಪ್ರಾಫಿಟ್ ಈಕ್ವಲ್ಸ್ ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸಸ್. ನಾವೀಗ ರೆವೆನ್ಯೂ ಅಂದರೆ ಏನು ಅಂತ ನೋಡಿದ್ವಿ. ಈಗ ಎಕ್ಸ್ಪೆನ್ಸಸ್ ಬಗ್ಗೆ ನೋಡಬೇಕಲ್ವಾ, ಆಮೇಲೆ ನಮಗೆ ಪ್ರಾಫಿಟ್ ಬಗ್ಗೆ ತಿಳ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಈಗ ಎಕ್ಸ್ಪೆನ್ಸಸ್ ಬಗ್ಗೆ ನೋಡೋಣ. ಎಕ್ಸ್ಪೆನ್ಸಸಲ್ಲಿ ಏನೇನು ಬರುತ್ತೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್. ಈಗ ನೀನು ಸಿಗರೇಟ್ ತಯಾರು ಮಾಡ್ತಿದ್ಯಾ ITC ಕಂಪನಿ, ನಿನಗೆ ಟೊಬ್ಯಾಕೋಗೆ ಎಷ್ಟು ದುಡ್ಡಾಯಿತು, ಟೊಬ್ಯಾಕೋ ಮೇಲೆ ಅಂಟಿಸುವ ಪೇಪರ್ಗೆ ಎಷ್ಟು ದುಡ್ಡಾಯಿತು, ಇದನ್ನೆಲ್ಲ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಒಳಗಡೆ ಹಾಕ್ತಾರೆ. ಎಕ್ಸ್ಚೇಂಜ್ ಡ್ಯೂಟಿ, ಲೈಕ್ ನೀನು ಫಾರಿನಿಂದ ಏನಾದರೂ ಗೂಡ್ಸ್ ತಂದಿದ್ರೆ ಎಷ್ಟು ಎಕ್ಸ್ಚೇಂಜ್ ಡ್ಯೂಟಿ ಕೊಡ್ತಿದ್ಯಾ ಅದು. ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸ್, ಎಂಪ್ಲಾಯೀಸ್ಗೆ ಕೊಡೋ ದುಡ್ಡು, ಸ್ಯಾಲ್ರಿ, ಆಮೇಲೆ ಅವ್ರಿಗೆ ಎಟ್ಸೆಟ್ರಾ ಬರುತ್ತಲ್ಲ ಖರ್ಚುಗಳು ಎಂಪ್ಲಾಯೀಸ್ ಕಡೆಯಿಂದ, ಆ ಖರ್ಚುಗಳೆಲ್ಲ ಎಕ್ಸ್ಪೆನ್ಸಸ್ಗೆ ಸೇರಿಸ್ತಾರೆ. ದೆನ್ ಫೈನಾನ್ಷಿಯಲ್ ಕಾಸ್ಟ್, ಬಡ್ಡಿ ಕಟ್ತಿದ್ಯಾ ಏನಾದರೂ, ಈ ಥರದ ಫೈನಾನ್ಷಿಯಲ್ ಕಾಸ್ಟ್ನ ಸೇರಿಸ್ಬೇಕಾಗತ್ತೆ. ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್. ಓಕೆ, ಡಿಪ್ರಿಸಿಯೇಷನ್ ಆ್ಯಂಡ್ ಅಮೋರ್ಟೈಸೇಷನ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಡಿಪ್ರಿಸಿಯೇಷನ್. ಯಾವುದೇ ಒಂದು ಆಸ್ತಿ, ಒಂದು ಮೆಷಿನರಿ ಆಗಲಿ, ಒಂದು ಬಿಲ್ಡಿಂಗ್ ಆಗಲಿ, ಈ ತರಹದ ಯಾವುದೇ ಒಂದು ಟ್ಯಾಂಜಿಬಲ್ ಅಸೆಟ್ಟು ದಿನಂಪ್ರತಿ ತನ್ನ ವ್ಯಾಲ್ಯೂನ ಕಳ್ಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀನು ಬ್ರೆಡ್ ಮಾಡುವ ಒಂದು ಮಿಷಿನ್ನ ತಂದಿರ್ತೀಯ. 5 ವರ್ಷದ ನಂತರ ಆ ಮಿಷಿನ್ ವ್ಯಾಲ್ಯೂ ಸೇಮ್ ಇರುತ್ತಾ, ಇಲ್ಲ ತಾನೇ. ಪ್ರತಿ ವರ್ಷ ಅದರ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗ್ತಾ ಇರುತ್ತೆ. ನೀನೊಂದು ಪ್ರಿಂಟಿಂಗ್ ಮಿಷಿನ್ ತಂದಿರ್ತೀಯ. ಪ್ರಿಂಟಿಂಗ್ ಮಿಷಿನ್ ಮೊದಲನೇ ವರ್ಷ 1 ಲಕ್ಷ ಕೊಟ್ಟು ತಂದಿದ್ರೆ, 2ನೇ ವರ್ಷಕ್ಕೆ 20,000 ಕಮ್ಮಿ ಕೇಳ್ತಾರೆ, 3ನೇ ವರ್ಷಕ್ಕೆ 40,000 ಕಮ್ಮಿ ಕೇಳ್ತಾರೆ. ಹೀಗೆ ಈ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆಯಲ್ಲ, ಈ ಕಡಿಮೆ ಆಗ್ತಿರೋ ವ್ಯಾಲ್ಯೂನ ನಾವು ಬಿಸ್ನೆಸ್ನಲ್ಲಿ ಎಕ್ಸ್ಪೆನ್ಸ್ ಅಂತ ತೋರಿಸ್ಬೋದು. ನಮಗೆ ಖರ್ಚಾಗ್ತಿದೆ, ಬಿಸ್ನೆಸ್ ನಡೆಸೋಕೆ ಖರ್ಚಾಗ್ತಿದೆ ಅಂತ ಕ್ಲೈಮ್ ಮಾಡಿಕೊಂಡು ಅಷ್ಟು ದುಡ್ಡಿಗೆ ಟ್ಯಾಕ್ಸ್ ಎಕ್ಸಂಪ್ಷನನ್ನು ತಗೊಳ್ಬೋದು. ಸೊ ನಿಮ್ಮ ಟ್ಯಾಂಜಿಬಲ್ ಅಸೆಟ್ ವ್ಯಾಲ್ಯೂ ಕಳ್ಕೊಳ್ಳುತ್ತಲ್ಲ, ಅದಕ್ಕೆ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಓಕೆ, ಈಗ ಅಮೋರ್ಟೈಸೇಷನ್ ಅಂದರೆ ಇಂಟ್ಯಾಂಜಿಬಲ್ ಅಸೆಟ್ ವ್ಯಾಲ್ಯೂ ಕಳ್ಕೊತಿರುತ್ತಲ್ಲ ಪ್ರತಿ ವರ್ಷ, ಅದನ್ನು ಅಮೋರ್ಟೈಸೇಷನ್ ಅಂತೀವಿ. ಫಾರ್ ಎಕ್ಸಾಂಪಲ್, ನಿನ್ನ ಟ್ರೇಡ್ ಮಾರ್ಕ್, ನಿನ್ನ ಸಾಫ್ಟ್ವೇರ್, ಈ ತರಹದ ಇಂಟ್ಯಾಂಜಿಬಲ್ ಅಸೆಟ್ಗಳು ಇವು ಕೂಡ ವ್ಯಾಲ್ಯೂನ ಕಳ್ಕೊತಾ ಇರ್ತವೆ. ಇದು ಕಳ್ಕೊಳ್ಳೋ ವ್ಯಾಲ್ಯೂಗೆ ನಾವು ಅಮೋರ್ಟೈಸೇಷನ್ ಅಂತ ಕರಿತೀವಿ. ಇವೆರಡನ್ನು ನಾವು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಂತ ಕ್ಲೈಮ್ ಮಾಡಿ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ಕೊಳ್ಬಹುದು. ಸೊ ಟ್ಯಾಂಜಿಬಲ್ ಅಸೆಟ್ನ ವ್ಯಾಲ್ಯೂ ಪ್ರತಿ ವರ್ಷ ಕಳಿಯೋದಕ್ಕೆ ಏನಂತಾರೆ, ಡಿಪ್ರಿಸಿಯೇಷನ್ ಅಂತಾರೆ. ಇಂಟ್ಯಾಂಜಿಬಲ್ ಅಸೆಟ್ನ ವ್ಯಾಲ್ಯೂ ಕಳಿಯೋದಕ್ಕೆ ಏನಂತಾರೆ, ಅಮೋರ್ಟೈಸೇಷನ್ ಅಂತಾರೆ. ಈಗ ನಾವೇನು ಮಾಡೋಣ, ITCಯ ಬ್ಯಾಲೆನ್ಸ್ ಶೀಟ್ಗೆ ಮತ್ತೆ ವಾಪಸ್ ಹೋಗೋಣ. ಅದರಲ್ಲಿ ಎಕ್ಸ್ಪೆನ್ಸಸ್ ಏನೇನಿದೆ ಅಂತ ನೋಡೋಣ. ಸೊ ನಾವು ಈಗ ರೆವಿನ್ಯೂನ ನೋಡಿದ್ವಿ, ಟೋಟಲ್ ಇನ್ಕಮ್ ಎಷ್ಟಾಯಿತು ಅಂತಲೂ ನೋಡಿದ್ವಿ. ಈಗ ಎಕ್ಸ್ಪೆನ್ಸಸ್ ಕಡೆ ಬರೋಣ. ಎಕ್ಸ್ಪೆನ್ಸಸ್ನಲ್ಲಿ ಏನೇನಿದೆ, ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್, ಟೊಬ್ಯಾಕೋ ಅದು ಇದು ಕಾಸ್ಟ್ ಇದೆಯಲ್ಲ. ಸಿಗರೇಟ್ ಮಾಡಲಿಕ್ಕೆ ಏನೇನು ಕಾಸ್ಟ್ ಬೇಕು, ಗೋಧಿ ಹಿಟ್ಟು ಮಾಡಲಿಕ್ಕೆ ಏನೇನು ಕಾಸ್ಟ್ ಬೇಕು, ಅದನ್ನೆಲ್ಲ ಎಕ್ಸ್ಪೆನ್ಸಲ್ಲಿ ಸೇರಿಸ್ಬೇಕು. ದೆನ್ ಪರ್ಚೇಸ್ ಆಫ್ ಸ್ಟಾಕ್ಸ್ ಇನ್ ಟ್ರೇಡ್. ಸ್ಟಾಕ್ ಇನ್ ಟ್ರೇಡ್ ಅಂದ್ರೇನು, 6,836 ಕೋಟಿ ಸ್ಟಾಕ್ ಇನ್ ಟ್ರೇಡ್ನ ಪರ್ಚೇಸ್ ಮಾಡಿದ್ದಾರೆ. ಅಂದರೆ ರೆಡಿಮೇಡ್ ಗೂಡ್ಸ್ಗಳು ಸಿಗ್ತಾವಲ್ಲ, ಏನಾದರೂ ಒಂದು ಪ್ರಾಡಕ್ಟನ್ನು ಮಾಡಲಿಕ್ಕೆ. ಫಾರ್ ಎಕ್ಸಾಂಪಲ್, ITCನವರು ಒಂದು ಬಟ್ಟೆ ಕಂಪ್ನಿ ಮಾಡ್ತಿದ್ದಾರೆ ಅಂತ ಇಟ್ಕೊಳ್ಳಿ, ಬಟ್ಟೆ ತಯಾರು ಮಾಡುವ ಕಂಪನಿ. ಈ ಬಟ್ಟೆಯನ್ನು ತಯಾರು ಮಾಡಲಿಕ್ಕೆ ನೂಲು ತರಬೇಕಲ್ಲ, ನೂಲನ್ನು ಬೇರೆ ಎಲ್ಲೋ ಯಾರೋ ಇನ್ನೊಂದು ಫ್ಯಾಕ್ಟ್ರಿಯಿಂದ ತರ್ತಾರೆ. ಆ ನೂಲನ್ನು ಅವರು ರೆಡಿ ಮಾಡಿ ಒಂದು ಪಟ್ಟಣದಲ್ಲಿ ಒಂದು ಪ್ಯಾಕೆಟ್ನಲ್ಲಿ ಇಟ್ಬಿಟ್ಟು ಕೊಡ್ತಾರೆ. ಸೊ ದಿಸ್ ಈಸ್ ಕಾಲ್ಡ್ ಸ್ಟಾಕ್ಸ್ ಇನ್ ಟ್ರೇಡ್. ಆಲ್ರೆಡಿ ಇವರು ಟ್ರೇಡ್ ಮಾಡ್ತಿದ್ದಾರೆ ನೂಲನ್ನ. ಆ ನೂಲನ್ನ ITCನವರು ರೆಡಿಮೇಡ್ ತರ್ತಾರಲ್ಲ, ಅದನ್ನು ಸ್ಟಾಕ್ ಇನ್ ಟ್ರೇಡ್ ಅಂದರೆ ಆಲ್ರೆಡಿ ರೆಡಿಯಾಗಿರೋ ಗೂಡ್ಸ್ನ ನನ್ನ ಬಿಸ್ನೆಸ್ಗೆ ನಾನು ತರ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್ ಸ್ಟಾಕ್ ಇನ್ ಟ್ರೇಡ್. ಸೊ ITC ಐಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯಾವ ಫಿನಿಶ್ಡ್ ಗೂಡ್ಸ್ಗಳನ್ನು ತರುತ್ತೆ, ರೆಡಿಮೇಡ್ ಗೂಡ್ಸ್ಗಳನ್ನು ತರುತ್ತೆ, ಅದನ್ನೆಲ್ಲ ಸ್ಟಾಕ್ಸ್ ಇನ್ ಟ್ರೇಡ್ ಅಂತ ಕರೀತಾರೆ. ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್, ಸ್ಟಾಕ್ ಇನ್ ಟ್ರೇಡ್, ವರ್ಕ್ ಇನ್ ಪ್ರೋಗ್ರೆಸ್ ಆ್ಯಂಡ್ ಇಂಟರ್ಮೀಡಿಯೇಟ್ಸ್. ಇದೆಷ್ಟಿದೆ, ಬ್ರ್ಯಾಕೆಟ್ನಲ್ಲಿ 645 crores ಇದೆ, ಅಂದರೆ -645 crores. ಇದ್ರ ಕಾನ್ಸೆಪ್ಟ್ ಬಹಳ ಸಿಂಪಲ್ ಗುರು. ಚೇಂಜಸ್ ಇನ್ ಇನ್ವೆಂಟರೀಸ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂದರೆ ಲಾಸ್ಟ್ ಇಯರ್ನಲ್ಲಿ ಈಗ ಸಿಗರೇಟ್ ಮ್ಯಾನುಫ್ಯಾಕ್ಚರು ಅಂತ ಇಟ್ಕೊಳ್ಳಿ. ಲಾಸ್ಟ್ ಇಯರು 150 ಸಿಗರೇಟ್ಗಳನ್ನು ಇವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ITCನವರು. ಬಟ್ ಸೇಲ್ ಆಗಿರೋದು ಬರೀ 100 ಮಾತ್ರ. ಈ ಮಿಕ್ಕ 50 ಸಿಗರೇಟ್ಗಳನ್ನು ಈ ವರ್ಷ ಸೇಲ್ ಮಾಡ್ತಾರೆ. ಸೊ ಈ 50 ಸಿಗರೇಟ್ಗಳ ಕಾಸ್ಟ್ ಇದೆಯಲ್ಲ, ಅದರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಈ ನಂಬರ್ ಪಾಸಿಟಿವ್ ಇದ್ದರೆ ಹೋದ ವರ್ಷದನ್ನ ನಾವು ಈ ಸಲ ಸೆಲ್ ಮಾಡಿದ್ದೀವಿ, ಅದಕ್ಕೋಸ್ಕರ ಹೋದ ವರ್ಷದ ಖರ್ಚನ್ನ ಈ ವರ್ಷ ಸೇರಿಸಿದ್ದೀವಿ ಅಂತ. ಬಟ್ ಪ್ರೆಸೆಂಟ್ಲಿ ಈ ನಂಬರ್ ನೆಗೆಟಿವ್ ಇದೆ, -645 crores ಅಂತ. ಯಾಕೆ ಅಂದರೆ ಈ ವರ್ಷ 150 ಸಿಗರೇಟ್ ಪ್ಯಾಕ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರು ITCನವರು. ಬಟ್ ಸೇಲ್ ಆಗಿದ್ದು ಬರೀ 100 ಸಿಗರೇಟ್ ಪ್ಯಾಕ್ಗಳು ಮಾತ್ರ. ಇನ್ನು 50 ಉಳ್ಕೊಂಡಿದ್ದಾವಲ್ಲ, ಆ 50 ಮೈನಸ್ ಮಾಡಿದ್ದಾರೆ. ಬಿಕಾಸ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದೇನು, ಈ ವರ್ಷದ ಎಕ್ಸ್ಪೆನ್ಸಸ್ನ.
ಸೊ ಇನ್ನು ಈ 50 ಸಿಗರೇಟ್ಗಳ ಎಕ್ಸ್ಪೆನ್ಸಸ್ನು ಸೇರಿಸ್ಬಿಟ್ರೆ ಅದು ಸೇಲೇ ಆಗದಲ್ಲೇ ಅದರ ಎಕ್ಸ್ಪೆನ್ಸಸ್ನ ಹೇಗೆ ಸೇರಿಸೋಕ್ಕಾಗುತ್ತೆ? ಆದ್ದರಿಂದ ಏನು ಮಾಡ್ತಾರೆ, ಸೇಲ್ ಆಗದೇ ಇರುವ ಸಿಗರೇಟ್ಗಳನ್ನು ಮುಂದಿನ ವರ್ಷಕ್ಕೆ ನೋಡ್ಕೊಳ್ತಾರೆ. ಆದ್ದರಿಂದ 50 ಸಿಗರೇಟ್ಗಳ ಬೆಲೆಯನ್ನು ಮೈನಸ್ ಮಾಡ್ತಾರೆ. ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ ಅಷ್ಟೇ. ಎಕ್ಸಾಕ್ಟ್ಲಿ ಹೀಗೆ ಇದನ್ನೇ ತೊಗೊಂಡೋಗೋ -50 ಅಂತೆಲ್ಲ ಲೆಕ್ಕ ಹಾಕೊಂಬಿಡೋಕೆ ಹೋಗ್ಬಿಡಿ. ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಅದು. ಎಕ್ಸೈಸ್ ಡ್ಯೂಟಿ ನಾ ಆಗಲೇ ಹೇಳಿದ್ನಲ್ಲ, ಎಂಪ್ಲಾಯೀಸ್ ಬೆನಿಫಿಟ್ಸ್ ಎಕ್ಸ್ಪೆನ್ಸ್. ಆ ಎಕ್ಸ್ಪೆನ್ಸ್ನ ಎಕ್ಸ್ಪ್ಲೇನ್ ಸಹ ಮಾಡಿದರೆ 24, 25, 26 ಅದನ್ನು ಆಮೇಲೆ ಹೋಗಿ ನೋಡೋಣ. ಅದ್ರ ಜೊತೆಗೆ ಫೈನಾನ್ಷಿಯಲ್ ಕಾಸ್ಟ್, ಡಿಪ್ರಿಸಿಯೇಷನ್, ಅದರ್ ಎಕ್ಸ್ಪೆನ್ಸಸ್ 24, 25, 26 ಹೋಗಿ ನೋಡೋಣ. ಇದನ್ನೆಲ್ಲ ಸೇರಿಸಿ ಟೋಟಲ್ ಎಕ್ಸ್ಪೆನ್ಸ್ ಮಾಡಿದ್ದಾರೆ. ಸೊ ಇವ್ರದ್ದು ರೆವಿನ್ಯೂ ಎಷ್ಟಿದೆ? 55,787 ಕೋಟಿ. ಖರ್ಚಾಗಿದ್ದೆಷ್ಟು? 37,842 ಕೋಟಿ. ರೆವೆನ್ಯೂ ಮೈನಸ್ ಎಕ್ಸ್ಪೆನ್ಸ್ ಈಕ್ವಲ್ಸ್ ಪ್ರಾಫಿಟ್. ಬಟ್ ನೆನಪಿರಲಿ, ಈ ಇವೆರಡರ ಡಿಫ್ರೆನ್ಸ್ಗೆ ಟ್ಯಾಕ್ಸ್ ಕೂಡ ಹಾಕ್ತಾರೆ, ಅದು ಕೂಡ ಎಕ್ಸ್ಪೆನ್ಸಸ್ಸಿಗೆ ಬರುತ್ತೆ. ಟ್ಯಾಕ್ಸ್ ಎಕ್ಸ್ಪೆನ್ಸ್ನ ನಾವು ಆಮೇಲೆ ನೋಡೋಣ. ಈಗ ನಾವೇನು ಮಾಡಬೇಕು, 24, 25, 26 ನೋಟ್ಗಳನ್ನು ನೋಡಬೇಕು. ಸೊ ನೋಟ್ ನಂಬರ್ 24ನಲ್ಲಿ ಏನಿದೆ? ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್. ಸ್ಯಾಲ್ರಿ ಎಷ್ಟು ಕೊಟ್ಟಿದ್ದೀನಿ? 3,031 ಕೋಟಿ ಕೊಟ್ಟಿದ್ದೀನಿ. ಕಾಂಟ್ರಿಬ್ಯೂಷನ್ ಟು ಪ್ರಾವಿಡೆಂಟ್ ಫಂಡ್ 273 ಕೋಟಿ ಮಾಡಿದ್ದೀನಿ. ಶೇರ್ಸ್ ಬೇಸ್ಡ್ ಪೇಮೆಂಟ್ಸ್ ಟು ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಸೆಟಲ್ ಶೇರ್ ಬೇಸ್ಡ್ ಪೇಮೆಂಟ್ಸ್ 30.49 ಕೋಟಿ. ಸೊ ಅದು 56 ಕೋಟಿ ಆಗಿದೆ. ಸ್ಟಾಫ್ ವೆಲ್ಫೇರ್ ಎಕ್ಸ್ಪೆನ್ಸಸ್ 214 ಕೋಟಿ ಆಗಿದೆ. ಸೊ ಎಂಪ್ಲಾಯೀಸಿಂದ ಆಗಿರೋ ಖರ್ಚಷ್ಟು 4,463 ಕೋಟಿ. ಅದಾದ ನಂತರ ಏನಿದೆ? ಫೈನಾನ್ಸ್ ಕಾಸ್ಟ್, ಇಂಟ್ರೆಸ್ಟ್ ಎಕ್ಸ್ಪೆನ್ಸ್, ಲೀಸ್ನಿಂದ ಬಂದ ಲಿಯಬಿಲಿಟಿ, ಫೈನಾನ್ಷಿಯಲ್ ಲಿಯಬಿಲಿಟಿ ಮೆಜರ್ಡ್ ಅಟ್ ಅಮೋರ್ಟೈಸ್ಡ್ ಕಾಸ್ಟ್, ಅದರ್ಸ್. ಬೇಸಿಕಲಿ ಫೈನಾನ್ಸ್ ಕಾಸ್ಟ್ ಅಂದರೆ ಏನು ಗೊತ್ತಾ? ನೀನು ಯಾವುದಾದ್ರೂ ವಿಚಾರಕ್ಕೆ ಫೈನಾನ್ಸ್ ತೊಗೊಂಡಿರ್ತೀಯ, ಸಾಲವನ್ನು ತೊಗೊಂಡಿರ್ತೀಯ, ಅದಕ್ಕೇನಾದರೂ ಬಡ್ಡಿ ಬಂದರೆ ಅದನ್ನು ಇಲ್ಲಿ ಬರೀತಾರೆ. ಇದೆಷ್ಟಿದೆ? 44 ಕೋಟಿ ಇದೆ. ಆಮೇಲೆ ಅದರ್ ಎಕ್ಸ್ಪೆನ್ಸಸ್. ಈ ಅದರ್ ಎಕ್ಸ್ಪೆನ್ಸಸಲ್ಲಿ ಏನೇನು ಬರುತ್ತೆ? ಪವರ್ ಆ್ಯಂಡ್ ಫ್ಯೂಯಲ್, ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ ಆ್ಯಂಡ್ ಸ್ಪೇರ್ ಪಾರ್ಟ್, ಅಂದರೆ ಕರೆಂಟ್ ದುಡ್ಡು, ಫ್ಯೂಯಲ್ ದುಡ್ಡು 700 ಕೋಟಿ ಇದೆ. ಕನ್ಸಂಪ್ಷನ್ ಆಫ್ ಸ್ಟೋರ್ಸ್ ಆ್ಯಂಡ್ ಸ್ಪೇರ್ ಪಾರ್ಟ್ಸ್ಗಳಿಗೆಲ್ಲ ದುಡ್ಡು ಕೊಟ್ಟಿರ್ತಾರಲ್ಲ, ಎಕ್ಸ್ಟ್ರಾ ಪರ್ಚೇಸ್ ಮಾಡೋಕ್ಕೆ ಮಿಷಿನರಿ ಸ್ಪೇರ್ ಪಾರ್ಟ್ಸ್ಗಳಿಗೆ, ಅದ್ರದ್ದು 273 ಕೋಟಿ. ಕಾಂಟ್ರಾಕ್ಟ್ ಪ್ರೊಸೆಸಿಂಗ್ ಚಾರ್ಜಸ್ 736. ಅಂದರೆ ಈಗ ಮೇಂಟೆನೆನ್ಸ್ಗೆ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿರ್ತಾರೆ, ಈ ಥರದ್ದೆಲ್ಲ ಇಷ್ಟು. ರೆಂಟು 232 ಕೋಟಿ. ಟ್ಯಾಕ್ಸು ಆ್ಯಂಡ್ ರೇಟ್ಸ್ 94. ಇನ್ಶೂರೆನ್ಸ್ 160 ಕೋಟಿ. ಈಗ ಏನಾದರೂ ಬೆಂಕಿ ಬಿದ್ದುಬಿಟ್ರೆ ಅದಕ್ಕೆ ಇನ್ಶೂರೆನ್ಸ್ ಮಾಡಬೇಕಲ್ಲ. ಬಿಲ್ಡಿಂಗ್ ರಿಪೇರಿ ಮಾಡೋಕ್ಕೆ 50 ಕೋಟಿ. ಮಿಷಿನ್ ರಿಪೇರಿ ಮಾಡೋಕ್ಕೆ 237 ಕೋಟಿ. ಅದರ್ಸ್ 44 ಕೋಟಿ. ಅಂದರೆ ಈ ಅದರ್ಸ್ನಲ್ಲಿ ಬೇರೆ ಏನಾದರೂ ಇರುತ್ತೆ, ಲೈಕ್ ಯಾವುದೋ ಟೈಲ್ಸ್ ಹೋಗ್ಬಿಟ್ಟಿರುತ್ತೆ ಫ್ಯಾಕ್ಟ್ರಿದು, ಟೈಲ್ಸ್ ಹಾಕ್ಸ್ಬೇಕು, ಪೇಂಟು, ಈ ಥರದ್ದೆಲ್ಲ ಇಲ್ಲಿ ಸೇರಿಸ್ತಾರೆ. ಮೇಂಟೆನೆನ್ಸ್ ಆ್ಯಂಡ್ ಅಪ್ಕೀಪ್, ಅದೇ ಸಣ್ಣ ಪುಟ್ಟ ರಿಪೇರಿಗಳು, ಅದೆಲ್ಲ ಮೇಂಟೆನೆನ್ಸಿಗೆ ಬರುತ್ತೆ. ಔಟ್ವರ್ಡ್ ಫ್ರೈಟ್ ಆ್ಯಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್, ಫ್ರೈಟ್ ಈಗ ಲಗೇಜ್ ಗಾಡಿಗಳಲ್ಲಿ ಮೂವ್ ಮಾಡ್ತಾರಲ್ಲ ಅದ್ರದ್ದು. ವೇರ್ ಹೌಸ್ ಚಾರ್ಜಸ್, ಅಡ್ವರ್ಟೈಸಿಂಗ್ ಆ್ಯಂಡ್ ಸೇಲ್ಸ್ ಪ್ರಮೋಷನ್. ಈ ಕನ್ಸ್ಯೂಮರ್ ಗೂಡ್ಸ್ಗೆ ಈ ಥರದ ಕಂಪನಿಗಳಿಗೆ ಅಡ್ವರ್ಟೈಸಿಂಗ್ ಜಾಸ್ತಿ ಮಾಡಬೇಕಾಗತ್ತೆ. ಈಗ HUL, ITC, ಹಾರ್ಲಿಕ್ಸ್ ಇದೆಲ್ಲ ಅಡ್ವರ್ಟೈಸ್ ಮಾಡಲೇಬೇಕಲ್ಲ, ಆವಾಗಲೇ ಅಲ್ವೇ ರೀಚ್ ಆಗೋದು. ಅಡ್ವರ್ಟೈಸ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1,090 ಕೋಟಿ ಮಾಡಿದ್ದಾರೆ. ಮಾರ್ಕೆಟ್ ರಿಸರ್ಚ್ 122 ಕೋಟಿ. ಮಾರ್ಕೆಟ್ನಲ್ಲಿ ಏನು ಜಾಸ್ತಿ ಓಡ್ತಿದೆ ಅಂತ ರಿಸರ್ಚ್ ಮಾಡಬೇಕಲ್ಲ, ಸರ್ವೆಗಳು ಮಾಡಬೇಕು ಅಥವಾ ಇನ್ವೆಸ್ಟಿಗೇಟರ್ಸ್ನ ಬಿಡಬೇಕು, ಅದನ್ನೆಲ್ಲ ಮಾಡೋಕ್ಕೆ ಮಾರ್ಕೆಟ್ ರಿಸರ್ಚ್. ಡಿಸೈನ್ ಆ್ಯಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್, ಹೋಟೆಲ್ ರಿಸರ್ವೇಷನ್ ಆ್ಯಂಡ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸ್. ಈಗ ಯಾರೋ ಒಬ್ಬ ಎಂಪ್ಲಾಯಿನ ಬೆಂಗಳೂರಿಂದ ಡೆಲ್ಲಿಗೆ ಕಳಿಸ್ಬೇಕು, ಡೆಲ್ಲಿಗೆ ಹೋಟ್ಲಲ್ಲಿ ರಿಸರ್ವೇಷನ್ ಮಾಡಬೇಕು, ಅವರು ಓಡಾಡೋಕ್ಕೆ ಚಾರ್ಜ್ ಕೊಡಬೇಕು, ಅದೆಲ್ಲ ಕೊಡಬೇಕಲ್ಲ, ಆ ಥರದ್ದೆಲ್ಲ ಇರುತ್ತಲ್ಲ, ಆ ಥರದ್ದು 15 ಕೋಟಿ. ರಿಟೇಲ್ ಆಕ್ಸೆಸರೀಸ್, ಬ್ರೋಕರೇಜ್ ಆ್ಯಂಡ್ ಡಿಸ್ಕೌಂಟ್, ಕಮಿಷನ್ ಫಾರ್ ಸೆಲ್ಲಿಂಗ್ ಏಜೆಂಟ್, ಡೌಟ್ಫುಲ್ ಆ್ಯಂಡ್ ಬ್ಯಾಡ್ ಡೆಟ್ಸ್, ಲೋನ್ಸು, ಕ್ರೆಡಿಟ್ ಕಾರ್ಡ್ ಚಾರ್ಜು, ಇನ್ಫಾರ್ಮೇಷನ್ ಟೆಕ್ನಾಲಜಿ, IT ಚಾರ್ಜು, ಟ್ರಾವೆಲಿಂಗ್ ಆ್ಯಂಡ್ ಕನ್ವೀನಿಯನ್ಸ್, ಟ್ರಾವೆಲ್ ಮಾಡೋದಕ್ಕೆ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಟ್ರೈನಿಂಗ್ ಕೊಡೋಕ್ಕೆ ಹೊಸ ಎಂಪ್ಲಾಯೀಸ್ಗೆ, ಲೀಗಲ್ ಎಕ್ಸ್ಪೆನ್ಸಸ್, ಕೋರ್ಟ್ ಲಾಯರ್ಸ್ಗೆ 22, ಕನ್ಸಲ್ಟೆನ್ಸಿ ಆ್ಯಂಡ್ ಪ್ರೊಫೆಷ್ನಲ್ ಫೀಸ್. ಈಗ ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ, ಈ ಥರದ್ದೆಲ್ಲ ಕನ್ಸಲ್ಟೆನ್ಸಿ, ಇವೆಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡ್ತಾರಲ್ಲ, ಅದನ್ನು ಕನ್ಸಲ್ಟೆನ್ಸಿಗೆ ಸೇರಿಸ್ತಾರೆ. ಪೋಸ್ಟೇಜ್ ಆ್ಯಂಡ್ ಟೆಲಿಫೋನ್, ಕಾಲ್ ಮಾಡೋಕ್ಕೆ ಎಷ್ಟಾಯಿತು? 27 ಕೋಟಿ ರೂಪಾಯಿ ಕಾಲ್ ಮಾಡೋರೆ. ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಲಾಸ್ ಆಫ್ ಸೇಲ್ ಆಫ್ ಪ್ರಾಪರ್ಟಿ, ಪ್ಲಾಂಟ್ ಇಕ್ವಿಪ್ಮೆಂಟ್, ಲಾಸ್ ಆಫ್ ಸೇಲ್ ಸ್ಟೋರ್ಸ್, ಸ್ಪೇರ್ ಇಕ್ವಿಪ್ಮೆಂಟ್, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್. 119 ಕೋಟಿ ಇದೆ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಪೇಪರ್ನೋನು ITC ಕಂಪನಿಯ ಮೇಲೆ ರಿಸರ್ಚ್ ಮಾಡಲಿಕ್ಕೆ ಅಂತ ಬಂದಿರ್ತಾನೆ. ಸೊ ಅವನಿಗೆ ಫುಡ್ ಕೊಡಬೇಕು, ಯಾರೊಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟೇ ಬಂದಿರಲಿ, ಅಥವಾ ಯಾರೊಬ್ಬ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಿರಲಿ, ಅಥವಾ ITC ಕಂಪನಿಯನ್ನು ನಾನು ರಿಸರ್ಚ್ ಮಾಡ್ತಿದ್ದೀನಿ, ನಿಮ್ಮ ಕಂಪನಿ ತುಂಬ ಚೆನ್ನಾಗಿ ನಡೀತಿದೆ ಬಿಸ್ನೆಸ್ನ, ಅದಕ್ಕೆ ನಾನು ನನ್ನ ಪೇಪರಲ್ಲಿ ಆರ್ಟಿಕಲ್ ಬರೀತಿದ್ದೀನಿ, ನಾನು ಕನ್ನಡಪ್ರಭದಿಂದ ಬಂದಿದ್ದೀನಿ ಅಂತ ಹೋಗ್ತಾನೆ. ಅವನಿಗೆ ಅಟ್ಲೀಸ್ಟ್ ಕರ್ಟೆಸಿಗಾದರೂ ಒಂದು ಕಾಫಿ, ಒಂದು ಟೀ, ಒಂದು ಲಂಚ್ ಕೊಡಬೇಕಲ್ಲ, ಅದೆಲ್ಲ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಬರ್ತವೆ. ಅದು 1,019 ಕೋಟಿ. ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 7,675 ಕೋಟಿ ಅದರ್ ಎಕ್ಸ್ಪೆನ್ಸ್.
ಸೊ ದಿಸ್ ಕಮ್ಸ್ ಅಂಡರ್ ಅದರ್ ಎಕ್ಸ್ಪೆನ್ಸ್. ಈ ಅದರ್ ಎಕ್ಸ್ಪೆನ್ಸಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸಿಗುತ್ತೆ ಕೆಲವೊಂದು ಕಂಪನಿಗಳಲ್ಲಿ. ನಾವೀಗ ಕೋಲ್ಗೇಟ್ ಕಂಪನಿಯನ್ನು ಓಪನ್ ಮಾಡೋಣ. ಕೋಲ್ಗೇಟ್ ಕಂಪನಿಯ ಆ್ಯನ್ಯುವಲ್ ರಿಪೋರ್ಟನ್ನು ನಾವು ಓಪನ್ ಮಾಡಿದರೆ ನಮಗೆ ನಾವು ಏನು ಹುಡುಕ್ತಾ ಇದ್ದೀವಿ ಅದು ಸಿಗುತ್ತೆ. ಲೆಟ್ ಮೀ ಗೋ ಟು ದಿ ಸ್ಕ್ರೀನರ್.